ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದು ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಅವ್ರನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಸಿಡಿದೆದ್ದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಕಾಂಗ್ರೆಸ್ ಆಡಳಿತದಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಎಂದಿದ್ದಾರೆ. ಸಾರ್ವಜನಿಕರಿಗೂ ಕೂಡ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂತೇಳಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ರಾಕ್ಷಸರಿದ್ದಾರೆ, ದೇಶ ವಿರೋಧಿಗಳಿಗೆ ಕುಮ್ಮಕ್ಕನ್ನ ಸರ್ಕಾರವೇ ಕೊಡ್ತಾ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಕೇಳಿ. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಈಗ ರಾಜ್ಯದಿಂದ ದೊಡ್ಡ ಸಂಚಲನ ಮೂಡಿಸಿದೆ. ಈ ಕುರಿತಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಸೋದಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ಈ ಸರ್ಕಾರ ಬೇಕಾರ ಸರ್ಕಾರ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದ್ರು ಕೂಡ ಅವರನ್ನು ರಕ್ಷಣೆ ಮಾಡುವಂಥ ಒಂದು ದುಷ್ಟ ಸರ್ಕಾರ ಇಲ್ಲಿ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳಿದೆ. ಮೈಸೂರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹಬ್ ಆಗಿತ್ತು. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡೋದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಇವತ್ತು ಯಾರು ರಾಕ್ಷಸರಿದ್ದಾರೆ, ಯಾರು ಜನರನ್ನು ಹತ್ಯೆ ಮಾಡ್ತಾಯಿದ್ರು, ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೂಲಕ ದೇಶದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡ್ತಾಯಿದ್ರು, ಅಂಥವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳ ಸ್ವಂತ ನೆಲದಲ್ಲಿ ಸರ್ಕಾರ ಮಾಡ್ತಾ ಇರೋದು ನಿಜವಾಗ್ಲೂ ದುಃಖ ತಂದಿದೆ ಮತ್ತು ಭಯವನ್ನು ಹುಟ್ಟಿಸಿದೆ. ಆದರೆ ಯಾರೂ ಕೂಡ ಅಲ್ಲಿ ಭಯ ಬೀಳಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ರಕ್ಷಣೆಗೆ ಖಂಡಿತ ಕೇಂದ್ರ ಸರ್ಕಾರ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಬ್ಯಾನ್ ಆಗಿದೆ. ಇದೇ ಒಂದು ದಿನ ಗತಿ SDPIಗೂ ಬರಲಿಕ್ಕಿದೆ ಅನ್ನುವಂಥದ್ದನ್ನು ನೀವೇ ನಿಮ್ಮಷ್ಟಕ್ಕೆ ಮಾಡ್ಕೊತಾ ಇದ್ದೀರಿ. ಹಿಂದೂಗಳಿಗೆ ಅವರ ರಕ್ಷಣೆಗೆ ಎಲ್ಲೊಂದು ರೀತಿ ಆತಂಕ ಮೂಡಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಕೇವಲ ಮೈಸೂರಿನ ಹಿಂದೂಗಳಿಗೆ ಆತಂಕ ಅಲ್ಲ, ಇವತ್ತು ಕರ್ನಾಟಕದ ಎಲ್ಲ ಹಿಂದೂಗಳಿಗೆ ಕೂಡ ಆತಂಕದ ಸ್ಥಿತಿ ಇದೆ. SDPI ಕೇವಲ ಮೈಸೂರಲ್ಲಿ ಇಲ್ಲ, SDPI ಎಲ್ಲ ಭಾಗದಲ್ಲಿ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿತ್ತು ಅದು ಇವತ್ತು SDPI ಆಗಿ ಪರಿವರ್ತನೆ ಆದ ಮೇಲೆ ಆ ಎಲ್ಲ ಕಾರ್ಯಕರ್ತರು ಕೂಡ SDPI ಸೇರಿದ್ದಾರೆ ಮತ್ತು ಆ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು, ಹಿಂದೂ ವಿರೋಧಿ ಅನ್ನೋದಕ್ಕಿಂತ ಹೆಚ್ಚು ಈ ದೇಶದ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಬಂಧನ ಮಾಡುವಂಥದ್ದು, ಅವರನ್ನು ಎನ್ಕ್ವೈರಿ ಮಾಡುವಂಥದ್ದನ್ನು ಬಿಟ್ಟು ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವಂಥದ್ದನ್ನು ಮಾಡ್ತಾ ಇದೆ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್. ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದು ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಅವ್ರನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಸಿಡಿದೆದ್ದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಕಾಂಗ್ರೆಸ್ ಆಡಳಿತದಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಎಂದಿದ್ದಾರೆ. ಸಾರ್ವಜನಿಕರಿಗೂ ಕೂಡ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂತೇಳಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ರಾಕ್ಷಸರಿದ್ದಾರೆ, ದೇಶ ವಿರೋಧಿಗಳಿಗೆ ಕುಮ್ಮಕ್ಕನ್ನ ಸರ್ಕಾರವೇ ಕೊಡ್ತಾ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಕೇಳಿ. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಈಗ ರಾಜ್ಯದಿಂದ ದೊಡ್ಡ ಸಂಚಲನ ಮೂಡಿಸಿದೆ. ಈ ಕುರಿತಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಸೋದಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ಈ ಸರ್ಕಾರ ಬೇಕಾರ ಸರ್ಕಾರ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದ್ರು ಕೂಡ ಅವರನ್ನು ರಕ್ಷಣೆ ಮಾಡುವಂಥ ಒಂದು ದುಷ್ಟ ಸರ್ಕಾರ ಇಲ್ಲಿ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳಿದೆ. ಮೈಸೂರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹಬ್ ಆಗಿತ್ತು. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು.
ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡೋದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಇವತ್ತು ಯಾರು ರಾಕ್ಷಸರಿದ್ದಾರೆ, ಯಾರು ಜನರನ್ನು ಹತ್ಯೆ ಮಾಡ್ತಾಯಿದ್ರು, ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೂಲಕ ದೇಶದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡ್ತಾಯಿದ್ರು, ಅಂಥವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳ ಸ್ವಂತ ನೆಲದಲ್ಲಿ ಸರ್ಕಾರ ಮಾಡ್ತಾ ಇರೋದು ನಿಜವಾಗ್ಲೂ ದುಃಖ ತಂದಿದೆ ಮತ್ತು ಭಯವನ್ನು ಹುಟ್ಟಿಸಿದೆ. ಆದರೆ ಯಾರೂ ಕೂಡ ಅಲ್ಲಿ ಭಯ ಬೀಳಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ರಕ್ಷಣೆಗೆ ಖಂಡಿತ ಕೇಂದ್ರ ಸರ್ಕಾರ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಬ್ಯಾನ್ ಆಗಿದೆ. ಇದೇ ಒಂದು ದಿನ ಗತಿ SDPIಗೂ ಬರಲಿಕ್ಕಿದೆ ಅನ್ನುವಂಥದ್ದನ್ನು ನೀವೇ ನಿಮ್ಮಷ್ಟಕ್ಕೆ ಮಾಡ್ಕೊತಾ ಇದ್ದೀರಿ. ಇರ್ತಕ್ಕಂಥ ಹಿಂದೂಗಳಿಗೆ ಅವರ ರಕ್ಷಣೆಗೆ ಎಲ್ಲೋ ಒಂದು ರೀತಿ ಆತಂಕ ಮೂಡಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಕೇವಲ ಮೈಸೂರಿನ ಹಿಂದೂಗಳಿಗೆ ಆತಂಕ ಅಲ್ಲ, ಇವತ್ತು ಕರ್ನಾಟಕದ ಎಲ್ಲ ಹಿಂದೂಗಳಿಗೆ ಕೂಡ ಆತಂಕದ ಸ್ಥಿತಿ ಇದೆ. SDPI ಕೇವಲ ಮೈಸೂರಲ್ಲಿ ಇಲ್ಲ, SDPI ಎಲ್ಲ ಭಾಗದಲ್ಲಿ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿತ್ತು ಅದು ಇವತ್ತು SDPI ಆಗಿ ಪರಿವರ್ತನೆ ಆದ ಮೇಲೆ ಆ ಎಲ್ಲ ಕಾರ್ಯಕರ್ತರು ಕೂಡ SDPI ಸೇರಿದ್ದಾರೆ ಮತ್ತು ಆ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು, ಹಿಂದೂ ವಿರೋಧಿ ಅನ್ನೋದಕ್ಕಿಂತ ಹೆಚ್ಚು ಈ ದೇಶದ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಬಂಧನ ಮಾಡುವಂಥದ್ದು, ಅವರನ್ನು ಎನ್ಕ್ವೈರಿ ಮಾಡುವಂಥದ್ದನ್ನು ಬಿಟ್ಟು ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವಂಥದ್ದನ್ನು ಮಾಡ್ತಾ ಇದೆ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವೆ ಆಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಅದು ರಿಪಬ್ಲಿಕ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಅವ್ರನ್ನ ಮಾತಾಡಿಸುವಂಥ ಸಂದರ್ಭದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವಾ ರಾಜ್ಯದಲ್ಲಿ ಅನ್ನುವ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, CM ಸಿದ್ದರಾಮಯ್ಯ ಅವರ ವಿರುದ್ಧ ಸಿಡಿದೆದ್ದಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಕಾಂಗ್ರೆಸ್ ಆಡಳಿತದಲ್ಲಿ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಎಂದಿದ್ದಾರೆ. ಸಾರ್ವಜನಿಕರಿಗೂ ಕೂಡ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂತೇಳಿ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ರಾಕ್ಷಸರಿದ್ದಾರೆ, ದೇಶ ವಿರೋಧಿಗಳಿಗೆ ಕುಮ್ಮಕ್ಕನ್ನ ಸರ್ಕಾರವೇ ಕೊಡ್ತಾ ಇದೆ ಅಂತೇಳಿ ಆರೋಪವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಕೇಳಿ. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ನಡೆದಂತಹ ಕಲ್ಲು ತೂರಾಟ ಪ್ರಕರಣ ಈಗ ರಾಜ್ಯದಿಂದ ದೊಡ್ಡ ಸಂಚಲನ ಮೂಡಿಸಿದೆ. ಈ ಕುರಿತಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ಸೋದಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತಾನೆ. ಮೇಡಮ್, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್? ಈ ಸರ್ಕಾರ ಬೇಕಾರ ಸರ್ಕಾರ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದ್ರು ಕೂಡ ಅವರನ್ನು ರಕ್ಷಣೆ ಮಾಡುವಂಥ ಒಂದು ದುಷ್ಟ ಸರ್ಕಾರ ಇಲ್ಲಿ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಹೇಳಿದೆ. ಮೈಸೂರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಹಬ್ ಆಗಿತ್ತು. ಎಲ್ಲ ಹಣಕಾಸಿನ ನೆರವಿನ ಕೇಂದ್ರ ಸ್ಥಾನ ಮೈಸೂರಾಗಿತ್ತು. ಇವತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇಲ್ಲ, ಅದರ ಹೆಸರಲ್ಲಿ SDPI ಇದೆ. ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರಿದ್ದರು ಅವರೆಲ್ಲರೂ ಕೂಡ SDPI ಸೇರಿದ್ದಾರೆ. SDPIನ ಕಾರ್ಯಕರ್ತರು ಕಲ್ಲು ಹೊಡೆದಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ಅವರನ್ನು ರಕ್ಷಣೆ ಮಾಡೋದನ್ನು ಬಿಟ್ಟು ಇವತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುವಂಥದ್ದನ್ನು ಸರ್ಕಾರ ಮಾಡ್ತಾ ಇದೆ. ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ಇವತ್ತು ರಕ್ಷಣೆ ಇಲ್ಲ, ಅದರಲ್ಲೂ ಮುಖ್ಯವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಇಂಥ ಒಂದು ದುಸ್ಥಿತಿಯನ್ನು ರಾಜ್ಯ ಸರ್ಕಾರ ಇಲ್ಲಿ ನಿರ್ಮಾಣ ಮಾಡಿದೆ. ಮುಖ್ಯಮಂತ್ರಿಗಳ ಸ್ವಂತ ಜಿಲ್ಲೆಯಲ್ಲಿ ಮೈಸೂರಿನಲ್ಲಿ ಇವತ್ತು ಯಾರು ರಾಕ್ಷಸರಿದ್ದಾರೆ, ಯಾರು ಜನರನ್ನು ಹತ್ಯೆ ಮಾಡ್ತಾಯಿದ್ರು, ಯಾರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೂಲಕ ದೇಶದಲ್ಲಿ ಅಭದ್ರತೆಯನ್ನು ಸೃಷ್ಟಿ ಮಾಡ್ತಾಯಿದ್ರು, ಅಂಥವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳ ಸ್ವಂತ ನೆಲದಲ್ಲಿ ಸರ್ಕಾರ ಮಾಡ್ತಾ ಇರೋದು ನಿಜವಾಗ್ಲೂ ದುಃಖ ತಂದಿದೆ ಮತ್ತು ಭಯವನ್ನು ಹುಟ್ಟಿಸಿದೆ. ಆದರೆ ಯಾರೂ ಕೂಡ ಅಲ್ಲಿ ಭಯ ಬೀಳಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ರಕ್ಷಣೆಗೆ ಖಂಡಿತ ಕೇಂದ್ರ ಸರ್ಕಾರ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಬ್ಯಾನ್ ಆಗಿದೆ. ಇದೇ ಒಂದು ದಿನ ಗತಿ SDPIಗೂ ಬರಲಿಕ್ಕಿದೆ ಅನ್ನುವಂಥದ್ದನ್ನು ನೀವೇ ನಿಮ್ಮಷ್ಟಕ್ಕೆ ಮಾಡ್ಕೊತಾ ಇದ್ದೀರಿ. ಇರ್ತಕ್ಕಂಥ ಹಿಂದೂಗಳಿಗೆ ಅವರ ರಕ್ಷಣೆಗೆ ಎಲ್ಲೋ ಒಂದು ರೀತಿ ಆತಂಕ ಮೂಡಿರುವಂಥದ್ದು, ಈ ಬಗ್ಗೆ ಏನು ಹೇಳ್ತೀವಿ? ಕೇವಲ ಮೈಸೂರಿನ ಹಿಂದೂಗಳಿಗೆ ಆತಂಕ ಅಲ್ಲ, ಇವತ್ತು ಕರ್ನಾಟಕದ ಎಲ್ಲ ಹಿಂದೂಗಳಿಗೆ ಕೂಡ ಆತಂಕದ ಸ್ಥಿತಿ ಇದೆ. SDPI ಕೇವಲ
ಮೈಸೂರಲ್ಲಿ ಇಲ್ಲ, SDPI ಎಲ್ಲ ಭಾಗದಲ್ಲಿ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನಿತ್ತು ಅದು ಇವತ್ತು SDPI ಆಗಿ ಪರಿವರ್ತನೆ ಆದ ಮೇಲೆ ಆ ಎಲ್ಲ ಕಾರ್ಯಕರ್ತರು ಕೂಡ SDPI ಸೇರಿದ್ದಾರೆ ಮತ್ತು ಆ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು, ಹಿಂದೂ ವಿರೋಧಿ ಅನ್ನೋದಕ್ಕಿಂತ ಹೆಚ್ಚು ಈ ದೇಶದ ವಿರೋಧಿ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಬಂಧನ ಮಾಡುವಂಥದ್ದು, ಅವರನ್ನು ಎನ್ಕ್ವೈರಿ ಮಾಡುವಂಥದ್ದನ್ನು ಬಿಟ್ಟು ಸರ್ಕಾರ ಅವರಿಗೆ ಕುಮ್ಮಕ್ಕು ಕೊಡುವಂಥದ್ದನ್ನು ಮಾಡ್ತಾ ಇದೆ. ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್.